ವೆಲ್ಕಮ್ ಟು ಮನಿ ಉಚಾ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಕ್ಯಾರೆಟ್ ಜ್ಯೂಸ್ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಇದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು, ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮೊದಲು ಒಂದು ಪಾತ್ರೆಗೆ ಸಣ್ಣಗೆ ಹೆಚ್ಚಿರುವ ಕ್ಯಾರೆಟ್, ಇದು 3 ಕ್ಯಾರೆಟ್ನ ಸಿಪ್ಪೆ ತೆಗೆದು ರೌಂಡ್ಗೆ ಹೆಚ್ಚಿಬಿಟ್ಟು ಈ ಥರ ಹಾಕ್ಕೊಂಡು ನೀರು ಹಾಕ್ಕೊಂಡು ಕುದಿಸ್ಬೇಕು. ಕ್ಯಾರೆಟ್ಸ್ನ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಏನು ಅಂತ ನೋಡೋಣ ಬನ್ನಿ. ಲೋ ಇನ್ ಕ್ಯಾಲೋರೀಸ್, ರಿಚ್ ಇನ್ ಫೈಬರ್, ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಕ್ಯಾರೆಟ್ಸ್ ಆರ್ ಅ ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ, ಸಿ ಆ್ಯಂಡ್ ಕೆ, ಆಸ್ ವೆಲ್ ಆಸ್ ಮಿನರಲ್ಸ್ ಲೈಕ್ ಪೊಟ್ಯಾಷಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಕ್ಯಾರೆಟ್ಸು ಆರೋಗ್ಯಕ್ಕೆ ಅಮೂಲ್ಯವಾದ ಆಹಾರ ಅಂತೆ. ಇದರಲ್ಲಿ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್ ಮತ್ತು ಫೈಬರ್ ಅಧಿಕವಾಗಿದ್ದು ದೃಷ್ಟಿಶಕ್ತಿ ಹೆಚ್ಚಿಸುತ್ತದೆ, ಚರ್ಮದ ಹೊಳಪು ನೀಡುವುದು, ಹೃದಯದ ಆರೋಗ್ಯ ಕಾಪಾಡುವುದು, ಜೀರ್ಣಕ್ರಿಯೆ ಸುಧಾರಿಸುವುದು ಹಾಗೂ ಇಮ್ಯುನಿಟಿ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಈ ಥರ ಚೆನ್ನಾಗಿ ಕುದ್ದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ಒಂದು 3-4 ಸ್ಪೂನ್, ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ, ಒಂದು ಸಾಕು, ಏಲಕ್ಕಿ ಹಾಕ್ಕೊಂಡು ಕ್ಯಾರೆಟ್ ನಾವು ಬೇಯಿಸಿರ್ತೀವಲ್ವ ಅದನ್ನು ಹಾಕ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ಹಾಲು, ಇದು ಬೇಯಿಸಿರುವ ಹಾಲಾದರೂ ಸರಿ, ಇಲ್ಲ ಹಂಗೆ ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು. ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು, ರುಬ್ಬಬೇಕು. ಈ ರುಬ್ಬಿರುವ ಮಿಶ್ರಣವನ್ನು ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಇದು ತುಂಬ ರುಚಿಯಾಗಿರುತ್ತೆ. ವಾರದಲ್ಲಿ ಎರಡು ಸತಿ ಕುಡಿದ್ರೆ ಅಂತೂ ಮೈಗೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಮಕ್ಕಳಿಗೆ ಇನ್ನೂ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳು ಇನ್ನೊಂದು ಸತಿ ಬೇಕು ಅಂತಾರೆ, ಗೊತ್ತೇ ಆಗೋದಿಲ್ಲ ಕ್ಯಾರೆಟ್ ಜ್ಯೂಸು ಅಂತ. ಸ್ಟೇನ್ ಮಾಡ್ಕೊಂಡ್ಮೇಲೆ ಇದು 1-2 ಗ್ಲಾಸ್ ಆಗೋ ಅಷ್ಟು ಸಿಕ್ತು. ಅಷ್ಟೇ, ಮಾಡ್ಕೊಳ್ಳಿ, ಕುಡಿಯಿರಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.